ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಯಾರೋ ನಿಮ್ಮ ಹೆಸರನ್ನು ಜಪಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ತೀರಾ ನಿಜ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಹೊರಗಿನಿಂದ ಎಷ್ಟೇ ಶಾಂತವಾಗಿ ಕಂಡರೂ ಒಳಗೊಳಗೆ ನಿಮ್ಮ ಹೆಸರನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದಾರೆ. ಅವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ, ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ಮತ್ತು ನಿಮ್ಮೊಂದಿಗೆ ನಡೆದ ಹಳೆಯ ಘಟನೆಗಳನ್ನು ತಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಿದ್ದಾರೆ. ನಿಜ ಸಂಗತಿ ತಿಳಿದರೆ ನೀವು ಕೂಡ ಆಶ್ಚರ್ಯ ಪಡುತ್ತೀರಿ. ಕೊನೆಗೂ ಅವರು ಯಾರು ಮತ್ತು ಏಕೆ ನಿಮ್ಮ ಹೆಸರನ್ನು ಜಪಿಸುತ್ತಿದ್ದಾರೆ ಎಂದು. ಸ್ನೇಹಿತರೆ, ಮುಂಬರುವ ಸಮಯವು ನಿಮಗಾಗಿ ಕೆಲವು ಸೂಚನೆಗಳನ್ನು ತರುತ್ತಿದೆ. ಅವುಗಳನ್ನು ಅಲಕ್ಷಿಸುವುದು ನಿಮಗೆ ಸರಿಯಲ್ಲ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯ ನೆನಪು ಪದೇ ಪದೇ ಬರುತ್ತಿದ್ದರೆ ಅದನ್ನು ಕೇವಲ ಒಂದು ಕಾಕತಾಳೀಯ ಎಂದು ಭಾವಿಸಬೇಡಿ. ಏಕೆಂದರೆ ಹಲವು ಬಾರಿ ಮನುಷ್ಯನು ಯಾವುದೋ ಒಬ್ಬ ವ್ಯಕ್ತಿಯ ಕಡೆ ಆಕರ್ಷಿತನಾಗುತ್ತಾನೆ. ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಯೋಚಿಸಿರುತ್ತಾರೆ. ಬಹುಶಃ ಆ ವ್ಯಕ್ತಿ ನಿಮ್ಮಿಂದ ದೂರವಿರಬಹುದು, ನಿಮ್ಮ ನಡುವೆ ಮಾತುಕತೆ ನಿಂತು ಹೋಗಿರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವಿಷಯ ನಡೆದು ದೂರ ಉಂಟಾಗಿರಬಹುದು. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ನೆನಪು ಇನ್ನೂ ಮುಗಿದಿಲ್ಲ. ಆ ವ್ಯಕ್ತಿ ತನ್ನ ಮನಸ್ಸಿನ ಮಾತನ್ನು ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಒಂಟಿಯಾಗಿ ನಿಮ್ಮ ಹೆಸರನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ನೀವು ಜೀವನದಲ್ಲಿ ಅನೇಕ ಜನರನ್ನು ನಂಬಿರಬಹುದು, ಹಲವು ಜನರನ್ನು ನಿಮ್ಮವರು ಅಂದುಕೊಂಡಿರಬಹುದು ಮತ್ತು ಹಲವರಿಂದ ದೂರ ಉಂಟಾಗಿರಬಹುದು. ಆದರೆ ಅವರಲ್ಲಿ ಒಬ್ಬ ವ್ಯಕ್ತಿ ಇಂದಿಗೂ ನಿಮ್ಮ ಬಗ್ಗೆ ಯೋಚಿಸಿ ಭಾವುಕರಾಗುತ್ತಾರೆ. ಅವರು ಒಂಟಿಯಾಗಿದ್ದಾಗ ಹಳೆಯ ಸಂದೇಶವನ್ನು, ಹಳೆಯ ಮಾತುಕತೆ, ಹಳೆಯ ಭೇಟಿ ಮತ್ತು ನಿಮ್ಮೊಂದಿಗೆ ಕಳೆದ ಸಣ್ಣ ಸಣ್ಣ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಅವರಿಗೆ ನಿಮ್ಮ ಧ್ವನಿ ನೆನಪಾಗುತ್ತದೆ, ನಿಮ್ಮ ನಗು ನೆನಪಾಗುತ್ತದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆಸರು ನೆನಪಾಗುತ್ತದೆ. ಈ ಕಾರಣಕ್ಕೆ ಅವರ ಮನಸ್ಸಿನಲ್ಲಿ ಪದೇ ಪದೇ ನಿಮ್ಮ ಹೆಸರೇ ಸುಳಿದಾಡುತ್ತಿದೆ. ಬರುವ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ವ್ಯಕ್ತಿಯ ನೆನಪು ಬರಬಹುದು, ಯಾರದ್ದೋ ಹೆಸರು ಪದೇ ಪದೇ ಕೇಳಿ ಬರಬಹುದು ಅಥವಾ ಸ್ಥಳದಲ್ಲಿ ಅವರ ಪ್ರಸ್ತಾಪ ಕೇಳಲು ಸಿಗಬಹುದು. ಎಲ್ಲಿ ನೀವು ಇದನ್ನು ನಿರೀಕ್ಷೆಯೇ ಇರುವುದಿಲ್ಲ. ಇಂತಹ ಸೂಚನೆಗಳನ್ನು ಗಮನವಿಟ್ಟು ನೋಡಿ, ಏಕೆಂದರೆ ಮುಂಬರುವ ಸಮಯದಲ್ಲಿ ಯಾವುದೋ ಹಳೆಯ ಸಂಬಂಧ ಮತ್ತೆ ನಿಮ್ಮ ಮುಂದೆ ಬರಬಹುದು. ಆ ವ್ಯಕ್ತಿ ತಕ್ಷಣ ನಿಮ್ಮ ಮುಂದೆ ಬಂದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಎಂದೇನೂ ಇಲ್ಲ. ಹಲವು ಬಾರಿ ಮನುಷ್ಯ ತನ್ನ ಮನಸ್ಸಿನ ಮಾತನ್ನು ಹೇಳುವ ಮೊದಲು ತುಂಬಾ ಸಮಯದವರೆಗೆ ಯೋಚಿಸಿರುತ್ತಾನೆ. ಅವನು ಹೆದರುತ್ತಿರುತ್ತಾನೆ ಎಂದರೆ ಎದುರಿಗಿರುವವರು ಅದನ್ನು ಸ್ವೀಕರಿಸುತ್ತಾರೋ ಇಲ್ಲವೋ, ಎಲ್ಲಿ ತಮ್ಮನ್ನು ತಿರಸ್ಕರಿಸಿ ಬಿಡುತ್ತಾರೋ, ಎಲ್ಲಿ ಹಳೆಯ ಮಾತುಗಳು ಮತ್ತೆ ಹಾಳಾಗಿ ಬಿಡುತ್ತವೋ. ಇದೇ ಭಯದಿಂದಾಗಿ ಅವರು ದೂರವಿದ್ದುಕೊಂಡೇ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿರಬಹುದು. ನಿಮ್ಮ ವಿಷಯದಲ್ಲೂ ಇಂಥದ್ದೇ ಸಂದರ್ಭ ಕಂಡುಬರುತ್ತಿದೆ. ಯಾರೋ ಒಬ್ಬರು ನಿಮ್ಮ ಹೆಸರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕುಳಿತಿದ್ದಾರೆ. ಅವರು ನಿಮ್ಮೊಂದಿಗೆ ಒಮ್ಮೆ ಮಾತನಾಡಬೇಕೆಂದು ಬಯಸುತ್ತಿದ್ದಾರೆ. ಆದರೆ ಹೆಜ್ಜೆ ಮುಂದೆ ಇಡುವ ಮೊದಲು ಅವರ ಭಯ ಅವರನ್ನು ತಡೆಯುತ್ತಿದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾರಾದರೂ ಇಂಥ ವ್ಯಕ್ತಿ ಇದ್ದು ಅವರೊಂದಿಗೆ ಇದ್ದಕ್ಕಿದ್ದಂತೆ ದೂರ ಉಂಟಾಗಿದ್ದರೆ, ಯಾರ ಜೊತೆಗಿನ ಮಾತು ಅಪೂರ್ಣವಾಗಿದೆಯೋ ಅಥವಾ ಯಾರನ್ನು ನೀವು ಒಮ್ಮೆ ಮನಸಾರೆ ಇಷ್ಟಪಟ್ಟಿದ್ದೀರೋ, ಹಾಗಿದ್ದರೆ ಅದೇ ವ್ಯಕ್ತಿ ಈ ಸಮಯದಲ್ಲಿ ನಿಮ್ಮನ್ನು ಅತ್ಯಂತ ಹೆಚ್ಚಾಗಿ ನೆನಪಿಸಿಕೊಳ್ಳುತ್ತಿರಬಹುದು. ಅವರು ನಿಮಗೆ ತಿಳಿಸಲು ಬಯಸುತ್ತಿದ್ದಾರೆ, ಏನೇ ನಡೆದರೂ ಅದು ಅವರ ಇಷ್ಟದಿಂದ ನಡೆದಿಲ್ಲ, ಪರಿಸ್ಥಿತಿಗಳೇ ಬೇರೆಯಾಗಿದ್ದವು ಎಂದು. ತಪ್ಪು ತಿಳುವಳಿಕೆಗಳಿದ್ದವು ಅಥವಾ ಮೂರನೇ ವ್ಯಕ್ತಿಯಿಂದಾಗಿ ಮಾತು ಹಾಳಾಗಿತ್ತು. ಆದರೆ ಅವರ ಮನಸ್ಸಿನಲ್ಲಿ ನಿಮಗಿರುವ ಸ್ಥಾನ ಸಂಪೂರ್ಣವಾಗಿ ಇಲ್ಲದಂತಾಗಿಲ್ಲ. ಹಲವು ಬಾರಿ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡ ಮೇಲೆ ಅವರ ನಿಜವಾದ ಮೌಲ್ಯ ಏನೆಂದು ತಿಳಿಯುತ್ತದೆ. ಇದೇ ವಿಷಯ ಆ ವ್ಯಕ್ತಿಯ ಜೊತೆಗೂ ಆಗಿರಬಹುದು. ನೀವು ಅವರ ಬಳಿ ಇದ್ದಾಗ ಅವರಿಗೆ ನಿಮ್ಮ ಮೌಲ್ಯ ತಿಳಿದಿರಲಿಲ್ಲ, ಆದರೆ ಈಗ ನಿಮ್ಮ ಗೈರು ಹಾಜರಿ ಅವರಿಗೆ ನಿಮ್ಮ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುತ್ತಿದೆ. ಅವರು ತಮ್ಮ ಮನಸ್ಸಿನಲ್ಲಿ ಪದೇ ಪದೇ ಯೋಚಿಸುತ್ತಿದ್ದಾರೆ, ಅಯ್ಯೋ, ಆ ಸಮಯದಲ್ಲಿ ನಾನು ಅವರ ಮಾತನ್ನು ಅರ್ಥ ಮಾಡಿಕೊಂಡರೆ ಎಷ್ಟು ಚೆನ್ನಾಗಿತ್ತು, ನಾನು ಅವರನ್ನು ತಡೆದು ನಿಲ್ಲಿಸಿದರೆ ಎಷ್ಟು ಚೆನ್ನಾಗಿತ್ತು, ನಾನು ಕೋಪದಲ್ಲಿ ನಮ್ಮಿಬ್ಬರ ನಡುವೆ ದೂರವನ್ನುಂಟು ಮಾಡುವಂಥ ಮಾತುಗಳನ್ನು ಆಡದಿದ್ದರೆ ಎಷ್ಟು ಚೆನ್ನಾಗಿತ್ತು. ಇದೇ ಪಶ್ಚಾತ್ತಾಪ ಅವರ ಮನಸ್ಸಿನಲ್ಲಿ ನಡೆಯುತ್ತಿದೆ. ಅವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾ ಹಲವು ಬಾರಿ ನಿಮ್ಮ ಹೆಸರನ್ನು ಮನಸ್ಸಿನಲ್ಲಿ ಜಪಿಸುತ್ತಿದ್ದಾರೆ. ವಿಧಿಯೇ ನಿಮ್ಮನ್ನು ಅವರ ಜೀವನಕ್ಕೆ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ಕಳುಹಿಸಿತ್ತು ಎಂದು ಅವರಿಗೆ ಅನಿಸುತ್ತಿದೆ. ನಿಮ್ಮೊಂದಿಗೆ ಬೆಸೆದುಕೊಂಡಿರುವ ಪ್ರತಿಯೊಂದು ನೆನಪು ಅವರಿಗೆ ಎಷ್ಟು ಬಲವಾಗಿದೆ ಎಂದರೆ ಅವರು ಬಯಸಿದರೂ ಅದನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ
ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ಇಲ್ಲೊಂದು ದೊಡ್ಡ ಸೂಚನೆ ಕಂಡು ಬರುತ್ತಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ಸಂಖ್ಯೆಯಿಂದ ಕರೆ, ಸಂದೇಶ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ರೀತಿಯ ಸೂಚನೆ ಸಿಗಬಹುದು. ಆ ವ್ಯಕ್ತಿ ನೇರವಾಗಿ ತಮ್ಮ ಭಾವನೆಗಳನ್ನು ಬರೆದು ತಿಳಿಸುತ್ತಾರೆ ಎಂದೇನೂ ಇಲ್ಲ. ಆರಂಭದಲ್ಲಿ ಕೇವಲ ಒಂದು ಸಣ್ಣ ಸಂದೇಶವಿರಬಹುದು. ನೀವು ಹೇಗಿದ್ದೀರಿ ಎಂದು ಕೇಳಬಹುದು, ಯಾವುದೋ ಹಳೆಯ ವಿಷಯದ ನೆಪ ಮಾಡಿಕೊಳ್ಳಬಹುದು ಅಥವಾ ಕೇವಲ ನಿಮಗೆ ಮಾತ್ರ ತಿಳಿದಿರುವಂಥ ಯಾವುದೋ ವಿಷಯವನ್ನು ಪ್ರಸ್ತಾಪಿಸಬಹುದು. ಒಂದು ವೇಳೆ ಹೀಗಾಗಿದ್ದರೆ ತಕ್ಷಣ ಭಾವನೆಗಳಿಗೆ ಒಳಗಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ಅವರ ಮಾತನ್ನು ಅರ್ಥ ಮಾಡಿಕೊಳ್ಳಿ, ಅವರ ಉದ್ದೇಶವನ್ನು ನೋಡಿ ಮತ್ತು ನಂತರ ನಿರ್ಧರಿಸಿ ಆ ಸಂಬಂಧಕ್ಕೆ ಮತ್ತೊಮ್ಮೆ ಅವಕಾಶ ನೀಡಬೇಕೋ ಅಥವಾ ಬೇಡವೋ ಎಂದು. ಏಕೆಂದರೆ ನಿಮಗೆ ಈ ಸಮಯವು ಕೇವಲ ಹಳೆಯ ವ್ಯಕ್ತಿ ಹಿಂತಿರುಗಿ ಬರುವುದಷ್ಟೇ ಅಲ್ಲ, ಬದಲಿಗೆ ನಿಮ್ಮ ಸ್ವಂತ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಆಗಿದೆ. ನೀವು ಹಲವು ಬಾರಿ ಇತರರಿಗೆ ನಿಮ್ಮನ್ನು ಬದಲಾಯಿಸಿಕೊಂಡಿದ್ದೀರಿ, ಹಲವು ಬಾರಿ ನಿಮ್ಮ ಸಂತೋಷವನ್ನು ಬದಿಗಿಟ್ಟಿದ್ದೀರಿ ಮತ್ತು ನಿಮ್ಮ ಭಾವನೆಗಳಿಗೆ ಬೆಲೆ ನೀಡದಂಥ ಅನೇಕ ಜನರನ್ನು ಕ್ಷಮಿಸಿದ್ದೀರಿ. ಈಗ ನೀವು ನಿಮಗೆ ಮೊದಲ ಆದ್ಯತೆ ನೀಡುವ ಸಮಯ ಬಂದಿದೆ. ಸ್ನೇಹಿತರೆ, ಯಾರಾದರೂ ನಿಜವಾಗಿಯೂ ನಿಮ್ಮ ಜೀವನಕ್ಕೆ ತಿರುಗಲು ಬಯಸಿದರೆ ಅವರು ತಮ್ಮ ನಡೆನುಡಿಯಿಂದ ನಿರೂಪಿಸಬೇಕಾಗುತ್ತದೆ ತಾವು ಹಿಂದೆ ಮಾಡಿದಂಥ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ಎಂದು. ಕೇವಲ ಹೆಸರನ್ನು ನೆನಪಿಸಿಕೊಳ್ಳುವುದು ಅಥವಾ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಿಕೊಳ್ಳುವುದು ಸಾಲದು. ನಿಜವಾದ ಭಾವನೆಯು ಗೌರವ, ನಂಬಿಕೆ ಮತ್ತು ಜವಾಬ್ದಾರಿಯೊಂದಿಗೆ ವ್ಯಕ್ತವಾಗುತ್ತದೆ. ಆದರೂ ಈ ಸಮಯದಲ್ಲಿ ಕಂಡುಬರುತ್ತಿರುವ ಸೂಚನೆಗಳು ಏನು ಹೇಳುತ್ತಿವೆ ಎಂದರೆ, ನಿಮ್ಮ ಹೆಸರಿನ ಶಕ್ತಿಯು ಮತ್ತೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಆಳವಾಗಿ ಉಳಿದುಕೊಂಡಿದೆ. ಆ ವ್ಯಕ್ತಿ ನಿಮ್ಮನ್ನು ಮರೆಯಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಯಶಸ್ವಿಯಾಗಿಲ್ಲ. ಅವರು ತಮ್ಮನ್ನು ತಾವು ಬ್ಯುಸಿಯಾಗಿಟ್ಟುಕೊಳ್ಳಲು ಯತ್ನಿಸಿದರು, ಇತರರೊಂದಿಗೆ ಮಾತನಾಡಿದರು, ತಮ್ಮ ಕೆಲಸದಲ್ಲಿ ಗಮನ ಹರಿಸಲು ಪ್ರಯತ್ನಿಸಿದರು. ಆದರೆ ರಾತ್ರಿಯಾದಾಗ ಮತ್ತು ಸುತ್ತಲೂ ಶಾಂತತೆ ಆವರಿಸಿದಾಗ ಅವರ ಆಲೋಚನೆಗಳು ಮತ್ತೆ ನಿಮ್ಮತ್ತವೇ ಮರಳುತ್ತಿವೆ. ಅವರು ತಮ್ಮ ಮನಸ್ಸಿನಲ್ಲಿ ನಿಮ್ಮ ಹೆಸರನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಯೋಚಿಸುತ್ತಾರೆ, ಅವರು ಈ ಸಮಯದಲ್ಲಿ ಏನು ಮಾಡುತ್ತಿರಬಹುದು, ಅವರು ನನ್ನನ್ನು ನೆನಪಿಸಿಕೊಳ್ಳುತ್ತಿರಬಹುದೇ, ಅವರ ಮನಸ್ಸಿನಲ್ಲಿ ನನಗೆ ಇನ್ನೂ ಏನಾದರೂ ಉಳಿದಿದೆ ಎಂದಾದರೂ ಅವರ ಮನಸ್ಸು ನನಗೆ ಕರೆ ಮಾಡಲು ಹೇಳುತ್ತದೆ. ಇಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುಳಿದಾಡುತ್ತಿರುತ್ತವೆ. ನಿಮ್ಮ ಮನಸ್ಸಿನಲ್ಲಿಯೂ ಕೆಲವು ದಿನಗಳಿಂದ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ವಿಚಿತ್ರವಾದ ಚಡಪಡಿಕೆ ಇದ್ದರೆ, ಯಾವುದೇ ಕಾರಣವಿಲ್ಲದೆ ಅವರ ನೆನಪು ಬರುತ್ತಿದ್ದರೆ, ಇದ್ದಕ್ಕಿದ್ದಂತೆ ಅವರ ಮುಖ ಮನಸ್ಸಿನಲ್ಲಿ ಕಾಣಿಸುತ್ತಿದ್ದರೆ ಅಥವಾ ಅವರ ಹೆಸರು ಯಾವುದೋ ಒಂದು ರೂಪದಲ್ಲಿ ಎದುರು ಬರುತ್ತಿದ್ದರೆ, ಇದನ್ನು ನಿಮ್ಮ ಭಾವನಾತ್ಮಕ ಸ್ಥಿತಿಯ ಸೂಚನೆ ಎಂದು ಪರಿಗಣಿಸಬಹುದು. ಯಾವುದೇ ಸೂಚನೆಯನ್ನು ಅಂತಿಮ ಸತ್ಯ ಎಂದು ಭಾವಿಸುವ ಬದಲು ನಿಮ್ಮ ನೈಜ ಪರಿಸ್ಥಿತಿಗಳು ಮತ್ತು ನಿಮ್ಮ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಸೂಕ್ತ. ಈಗ ಆ ವ್ಯಕ್ತಿಯ ಸ್ವಭಾವದ ಬಗ್ಗೆ ಮಾತನಾಡೋಣ. ಆ ವ್ಯಕ್ತಿ ಹೊರಗಿನಿಂದ ತಮ್ಮನ್ನು ಗಟ್ಟಿಯಾಗಿ ತೋರಿಸಿಕೊಳ್ಳಲು ಯತ್ನಿಸುತ್ತಾರೆ, ಆದರೆ ಒಳಗಿಂದ ತುಂಬಾ ಭಾವುಕರಾಗಿದ್ದಾರೆ. ತಮ್ಮ ಭಾವನೆಗಳನ್ನು ಸುಲಭವಾಗಿ ಯಾರ ಎದುರು ವ್ಯಕ್ತಪಡಿಸುವುದಿಲ್ಲ. ಅವರು ತಮ್ಮ ಸುತ್ತಲಿರುವ ಜನರ ಮುಂದೆ ತಮಗೆ ಯಾವುದಾದರೂ ಚಿಂತೆ ಇಲ್ಲವೆಂಬಂತೆ ನಟಿಸುತ್ತಾರೆ, ಆದರೆ ನಿಜ ಏನೆಂದರೆ ಅವರ ಮನಸ್ಸಿನಲ್ಲಿ ಏನೇನೋ ನಡೆಯುತ್ತಿದೆ. ಅವರಿಗೆ ನಿಮ್ಮ ಕೆಲವು ಮಾತುಗಳು ಇಂದಿಗೂ ನೆನಪಿವೆ. ನೀವು ಯಾವುದೋ ಸಣ್ಣ ಅಭ್ಯಾಸ, ಯಾವುದೋ ಸಣ್ಣ ಮಾತು, ಯಾವುದೋ ತಮಾಷೆ, ನಿಮ್ಮ ಯಾವುದೋ ವಿಶೇಷ ಶೈಲಿ, ನೀವು ಎಲ್ಲೋ ಹೇಳಿದಂಥ ಒಂದು ಮಾತು, ಇದನ್ನು ನೀವು ಅತ್ಯಂತ ಗೌರವಯುತವಾಗಿ ಹೇಳಿದ್ದೀರಿ. ಅವರು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡರು. ಇಂತಹ ಸಣ್ಣ ಸಣ್ಣ ಕ್ಷಣಗಳೇ ಒಬ್ಬ ವ್ಯಕ್ತಿಯ ಬಹುದೊಡ್ಡ ನೆನಪಾಗಿ ಬದಲಾಗುತ್ತದೆ. ಆ ವ್ಯಕ್ತಿ ನಿಮ್ಮ ಚಿತ್ರವನ್ನು ನೋಡಿ ಅಥವಾ ನಿಮ್ಮ ಹೆಸರನ್ನು ನೋಡಿ ಸ್ವಲ್ಪ ಸಮಯದವರೆಗೆ ನಿಂತು ಬಿಡಬಹುದು. ಅವರು ನಿಮ್ಮನ್ನು ಸಂಪರ್ಕಿಸುವ ಬಗ್ಗೆ ಯೋಚಿಸಬಹುದು, ಆದರೆ ಮತ್ತೆ ಹಿಂದೆ ಸರಿಯುತ್ತಾರೆ. ಎಲ್ಲಿ ನೀವು ಕೋಪಗೊಳ್ಳುತ್ತೀರೋ ಏನು ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಬರಬಹುದು. ನೀವು ಅವರನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀರೋ ಏನೋ, ಇದೇ ಭಯ ಅವರನ್ನು ತಡೆಯುತ್ತಿದೆ. ಆದರೆ ಸಮಯ ಬದಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿಗಳು ಹೀಗಾಗಬಹುದು ಎಂದರೆ, ಸಂಭಾಷಣೆ ಯಾವುದಾದರೂ ದಾರಿ ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳಬಹುದು ಅಥವಾ ಆ ದಾರಿ ಯಾವುದಾದರೂ ಸ್ನೇಹಿತನ ಮೂಲಕ ಆಗಿರಬಹುದು, ಯಾವುದಾದರೂ ಸಾಮಾಜಿಕ ಜಾಲತಾಣದ ಚಟುವಟಿಕೆಯ ಮೂಲಕ ಆಗಿರಬಹುದು ಅಥವಾ ಹಠಾತ್ತಾಗಿ ಯಾವುದೋ ಕಾರಣದ ಭೇಟಿಯ ರೂಪದಲ್ಲಿ ಎದುರಾಗಬಹುದು. ಒಂದು ವೇಳೆ ಇಂಥ ಯಾವುದಾದರೂ ಕಾಕತಾಳೀಯ ಘಟನೆ ನಡೆದರೆ ಇದನ್ನು ಅವಸರದಲ್ಲಿ ಓಡಿ ಹೋಗಿ ಕೊನೆಯ ನಿರ್ಧಾರ ಎಂದು ಭಾವಿಸಬೇಡಿ. ಮೊದಲು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಎದುರಿಗಿರುವ ವ್ಯಕ್ತಿ ಗೌರವದಿಂದ ಮಾತನಾಡಿದರೆ, ತಮ್ಮ ತಪ್ಪನ್ನು ಒಪ್ಪಿಕೊಂಡರೆ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಆಗ ಮಾತುಕತೆಯನ್ನು ಮುಂದುವರಿಸಬಹುದು. ಆದರೆ ಅದೇ ಹಳೆಯ ನಡವಳಿಕೆ, ಅದೇ ಸುಳ್ಳು, ಅದೇ ಅಸಡ್ಡೆ ಮತ್ತು ಅದೇ ಗೊಂದಲ ಮತ್ತೆ ಕಂಡುಬಂದರೆ ನೀವು ನಿಮ್ಮ ಹೆಜ್ಜೆಯನ್ನು
ಹಿಂದೆ ಇಡಲು ಯಾವುದೇ ಹಿಂಜರಿಕೆ ಪಡಬಾರದು. ನಿಮ್ಮ ಜೀವನದಲ್ಲಿ ಈಗ ಇಂಥ ಒಂದು ಸಮಯ ಬರುತ್ತಿದೆ. ಆಗ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಿಜವಾಗಿ ಯಾರು ನಿಮ್ಮನ್ನು ಬಯಸುತ್ತಾರೆ ಮತ್ತು ಯಾರು ಕೇವಲ ನಿಮ್ಮ ಇರುವಿಕೆಯ ಲಾಭ ಪಡೆದುಕೊಳ್ಳಲು ಬಯಸುತ್ತಾರೆ ಎಂದು. ನಿಮ್ಮ ಜೀವನದಲ್ಲಿ ಇಂಥ ಒಬ್ಬ ವ್ಯಕ್ತಿಯಾಗಿರಬಹುದು. ಅವರೊಂದಿಗೆ ನಿಮ್ಮ ಭಾವನಾತ್ಮಕ ಕತೆ ಅರ್ಥಕ್ಕೆ ನಿಂತು ಹೋಗಿತ್ತು, ಅಥವಾ ಪ್ರೇಮ ಸಂಬಂಧವಾಗಿರಬಹುದು, ಹಳೆಯ ಸ್ನೇಹವಾಗಿರಬಹುದು, ಅಥವಾ ಇಂಥ ಒಬ್ಬ ವ್ಯಕ್ತಿಯೂ ಆಗಿರಬಹುದು ಯಾರನ್ನು ನೀವು ಎಂದಿಗೂ ಹೃದಯಪೂರ್ವಕವಾಗಿ ಬಯಸಿದ್ದೀರಿ, ಆದರೆ ಸರಿಯಾದ ಸಮಯಕ್ಕೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ. ಬಾರಿ ಸಂಬಂಧಗಳು, ಭಾವನೆಗಳು ತೀರಿದವು ಎಂದೇನು ಕೊನೆಗೊಳ್ಳುವುದಿಲ್ಲ. ಈಗ ವಿಷಯ ಹೀಗಿರಬಹುದು, ಆ ವ್ಯಕ್ತಿ ಹೃದಯದಲ್ಲಿ ಏನೋ ಅರ್ಧಕ್ಕೆ ನಿಂತಿದೆ. ಕಥೆಯ ಕೊನೆಯ ಪುಟ ತಮ್ಮ ಮನಸ್ಸಿನ ಪ್ರಕಾರವೇ ಮುಗಿಯಬೇಕು ಎಂದು ಅವರು ಬಯಸುತ್ತಾರೆ. ಅವರು ನಿಮ್ಮಿಂದ ಎಂಥ ಉತ್ತರವನ್ನು ಬಯಸುತ್ತಿರಬಹುದು, ಕ್ಷಮೆ ಕೇಳಲು ಬಯಸುತ್ತಿರಬಹುದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಅವರಿಗಾಗಿ ಏನಾದರೂ ಉಳಿದಿದೆ ಇಲ್ಲವೋ ಎಂಬುದಷ್ಟೇ ತಿಳಿಯಲು ಬಯಸುತ್ತಿರಬಹುದು. ಈ ಸಮಯದಲ್ಲಿ ನಿಮ್ಮ ಸ್ವಂತ ಶಕ್ತಿಯು ಬದಲಾಗುತ್ತಿದೆ. ನೀವು ಹಳೆಯ ದುಃಖಗಳಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೀರಿ. ನೀವು ಬಹಳಷ್ಟನ್ನು ಸಹಿಸಿಕೊಂಡಿದ್ದೀರಿ ಮತ್ತು ಈಗ ಬಯಸುತ್ತಿದ್ದೀರಿ ಏನೇ ನಿಮ್ಮ ಜೀವನದಲ್ಲಿ ಯಾರೋ ಬಂದರೂ ಅವರು ಪ್ರಾಮಾಣಿಕತೆಯಿಂದ ಬರಲಿ ಎಂದು. ಇದೇ ಕಾರಣಕ್ಕಾಗಿ ಈಗ ನೀವು ಯಾವುದೇ ವ್ಯಕ್ತಿ ಹಿಂದೆ ಓಡುವ ಬದಲು ಅವರು ತಾವಾಗಿಯೇ ನಿಮ್ಮ ಬಳಿ ಬರುತ್ತಾರೆ ಎಂದು ನೋಡಲು ಬಯಸುತ್ತೀರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.